ಏ ಋತು ಋತು ನಿಮ್ಮಪ್ಪ ಎಲ್ಗೋದ್ನೆ? ಕರಿ ನಿಮ್ಮಪ್ಪಯ್ಯನ ಏನು ಅನ್ಕೊಬಿಟ್ಟವನಂತೆ ಅವನು. ಎಲ್ಲನ ಎಲ್ಲದ್ರಾಗೂ ಮೋಸ ಮಾಡೋದು ಕಲಿತೆ ಮತ್ತು ಇವ್ನು ಹಿಂಗೆ ಉದ್ಧಾರ ಆಗಿರೋದು. ನಾವು ಹಿಂಗೆ ಮೋಸ ಮಾಡೋದು, ಯಾರಿಗೂ ಅನ್ಯಾಯ ಮಾಡೋದು ಅದೆಲ್ಲ ನಾವು ಕಲ್ತಿಲ್ವಲ್ಲ, ಅದಕ್ಕೆ ನಾವಿನ್ನೂ ಹಿಂಗೆ ಇದ್ದೀವಿ. ಇವನು ಮೋಸ ಮಾಡೋದು ಕಲ್ತು ಮೋಸ ಮಾಡಿ ಈ ಲೆವೆಲ್ಲಿ ಬೆಳೆದು ಬಿಡ್ತಾನೆ ಇವನು. ಕರಿ ನಿಮ್ಮಪ್ಪಯ್ಯನ ಹೇಳ್ತೀನಿ. ಒಯ್ತಾನೆ ನಿಮ್ಮ ಅಪ್ಪಯ್ಯ. ನಿನ್ನೆ ನಾನು ಒಯ್ದ್ರೆ ಕರಿಯಲ್ಲಿ ಫಸ್ಟು ನಿಮ್ಮ ಅಪ್ಪಯ್ಯನ ಕರಿ ಉಳ್ಕೊ. ಯಾಕಮ್ಮ ಋತು ಯಾಕೆ? ಏನು ಅನ್ಕೊಬಿಟ್ಟಿದ್ಯಲ್ಲ ನೀನು, ಏನು ಅನ್ಕೊಬಿಟ್ಟಿದ್ಯಾ ಅಂತ ಹೇಳಿ ಈ ಮೋಸ ಮಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಸೈನ್ ಹಾಕಿಲ್ಲ ಏನಿಲ್ಲ. ಯಾರ್ತ ಸೈನ್ ಹಾಕ್ಸಿ ನೀನು ಅಮ್ಮಗೆ ದುಡ್ಡು ಬರೋಕ್ಕೆ ಮಾಡಿದೆ? ಯಾರ್ತ ಸೈನ್ ಹಾಕಿಸ್ತೆ ನೀನು? ಏನಮ್ಮ ಋತು ಏನಮ್ಮ? ನಾನು ನಿನ್ನೆ ಕಣೋ ಕೇಳ್ತಾ ಇರೋದು. ಇಲ್ಲಿ ಮಾತಾಡಲ್ಲ ನೀನು, ಇಲ್ಲಿ ಮಾತಾಡು. ನಾನು ಸೈನ್ ಹಾಕಿಲ್ಲ. ಯಾವನ್ ಸೈನ್ ಹಾಕ್ತಾ ಅದನ್ನ ಹೇಳು. ಯಾವನ್ ಸೈನ್ ಹಾಕ್ತಾ ಏನು ಅದರಲ್ಲೇ ಗೋಲ್ಮಾಲ್ ಮಾಡಿದೀಯಾ? ಕಂಪ್ಲೇಂಟ್ ಕೊಟ್ಟು ಎಲ್ಲ ತೆಗಿಸ್ತೀನಿ ನನ್ನ ಮಗನೇ. ನಾನು ಸೈನ್ ಹಾಕಿಲ್ಲ ಏನಿಲ್ಲ. ಆಲೆ ಅಮ್ಮ ನೋಡಿದ್ರೆ ದುಡ್ಡು ಬಂದೈತೆ ನನ್ನ ಅಕೌಂಟಿಗೆ ಅಂತ ಹೇಳ್ತಾ ಇತ್ತಲ್ಲ. ನಾನು ಸೈನ್ ಹಾಕಿಲ್ಲ. ನನ್ನ ಮಗ ಸೈನ್ ಹಾಕ್ತಾ ವರ್ಷ ಅಂತ ಯಾರು ನನ್ನ ಮಗ ಸೈನ್ ಹಾಕ್ತಾ? ಬರಮ್ಮ ಋತು ಬಾ, ಒಳಕ್ಕೆ ಹೋಗೋಣ ಬಾ. ಬನ್ರಿ ಇಲ್ಲಿ ಬರ್ರಿ, ಒಳಕ್ಕೆ ಸುಮ್ಮನೆ ಬರ್ರಿ. ಮಾನ ಮರ್ಯಾದೆ ಇಲ್ಲ ನನ್ನ ಮಕ್ಕಳು. ನಮ್ಮ ಕೈಯಾಗೆ ಎಷ್ಟು ಕಿತ್ಕೊಂಡು ತಿಂದವ್ರಿ, ಎಷ್ಟು ನಮಗೆ ಮೋಸ ಮಾಡ್ತಾ ಇದ್ದಾರೆ. ಬೇರೆ ನಮ್ಮ ಥರ ನಮಗೆ ಎಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ. ನನಗೆ ಮನಸ್ಸಿನ ನೋವಾದಂಗೆ ಅವ್ರದ್ದು ಒಂದಿನ ಹಾಳಾಗಿ ಹೋಗುತ್ತೆ. ನನಗೆ ಮೋಸ ಮಾಡಿದ್ರೆ ನನ್ನ ಬಂದಿರೋ ದುಡ್ಡೆಲ್ಲ ಇಸ್ಕೊಂಡು ತಿಂತಾ ಇದ್ದಾರಲ್ಲ. ನನ್ನ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲ ನಾನು ದುಡ್ಡು ಕೊಟ್ಟಿರೋ ದುಡ್ಡು ಅದು. ನಾನು ತಿಂದರೆ ಯಾವನು ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತಾರೆ. ಬನ್ರಿ ಬರ್ರಿ ಒಳಕ್ಕೆ. ಋತು ಬಾರಮ್ಮ ಒಳಪ್ಪ ಇಲ್ಲಿ. ಚೈತ್ರ ಇಲ್ಲಿ ಬಿಡಿಲಿ. ಬರ್ರಿ ಇಲ್ಲಿ ಸುಮ್ಮನೆ ಬರ್ರಿ ಇಲ್ಲಿ, ಒಳಕ್ಕೆ ಬರ್ರಿ ಇಲ್ಲಿ. ಮೋಸ ಮಾಡಿ ಅವ್ನು ಹೆಂಗೂ ಇಲ್ಲಿಲ್ಲ, ಅವ್ನಿಗೆ ಬಂದಿರೋ ದುಡ್ಡೆಲ್ಲ ಕಿತ್ಕೊಂಡು ತಿಂಬನ ಅಂತ ಕಾಯ್ತಾ ಇದ್ದಾರೆ ನನ್ನ ಮಕ್ಕಳು. ಅಲ್ಲ ಈಗ ಮೋಸ ಮಾಡಿದ ಮಕ್ಕಳು ಯಾವತ್ತೂ ಉದ್ಧಾರ ಆಗಲ್ಲ. ಹಾಳಾಗಿ ಹೋಗ್ತೀರಾ. ನಾನು ನನ್ನ ಹೆಂಡ್ತಿ ಯಾವನಿಗೂ ಅನ್ಯಾಯ ಮಾಡಿಲ್ಲ. ಹೆಂಡ್ತಿರು ಬಿಟ್ಟೋದಾಗೆಲ್ಲನ ಮುದ್ದೆ ಬೇಸ್ ಹಾಕಿ ಅವಳೆ ನನ್ನ ಹೆಂಡ್ತಿ ಎಲ್ಲನ ಎಷ್ಟು ನಾವು ನೋಡ್ಕೊಂಡಿದ್ದೀವಿ ಮನೆಯಾಗೆ. ನಾವು ನಮ್ಮಮ್ಮನೆಲ್ಲ ನಾವು ನೋಡ್ಕೊಂಡಿದ್ದೀವಿ ಎಲ್ಲನ. ಇವಾಗ ಏನೋ 2 ದಿನ ನೋಡ್ಕೊಂಬತ್ಗೆ ನಾವು ದೊಡ್ಡದಾಗ ನೋಡ್ಕೊಂತಾ ಇದ್ದೀವಿ ಅಂತ ಹೇಳೋಕ್ಕೆ ಬಂದಿದ್ದಾನಲ್ಲ ಈ ನನ್ನ ಮಗ. ನೀನು ಹೆಂಗಲ ಮಾಡಿಸ್ತೆ ನೀನು? ಯಾವಂತಾಗಲ್ಲ ಸೈನ್ ಹಾಕಿಸ್ತೆ, ಕಂಪ್ಲೇಂಟ್ ಕೊಡ್ತೀನಿ. ಒಪ್ಕೊಂಡ್ರೆ ಸರಿ. ನಾನು ಬಿಡಲ್ಲ ಬಿಡು. ನಾನು ರೊಚ್ಚಿಗೆದ್ದು ಬಿಟ್ಟಿದ್ದೀನಿ. ನಾನೇನು ಯಾವನು ಹೇಳಿರು ಕೇಳಲ್ಲ ಅಂದರೆ ಕೇಳಲ್ಲ ಅಷ್ಟೇನೆ. ನಾನು ಬಿಡತ್ತ ಗುದ್ದಾಡಬಾರ್ದು ಅಂತ ಹೇಳಿ ನಾವು ಯಾವಾಗ ಹೊರ್ತ್ಕೊಂಡು ಅಲ್ಲಿ ಹೋದ್ವಾ ಬಿಡು, ಹೋಗ್ಯವ್ರೆ ಇಲ್ಲಿಗೇನು ಬರೋಲ್ಲ ಇವರು, ಹೆಂಗಾದ್ರೂ ಮಾಡಿ ಇವ್ರದ್ದೆಲ್ಲ ಕಿತ್ಕೊಂಡು ತಿನ್ನಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ನೀವು? ಎಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ? ಚೈತ್ರ ಬಿಡೆ, ನೀನು ಯಾಕೆ ಹಿಂಗೆ ದಿಮ್ನಾಗ ಇಟ್ಕೊಂಡಿದ್ಯಾ? ಬಿಡೆ ಫಸ್ಟು. ಇಲ್ಲ ಕಣ್ರಿ ಬರ್ರಿ ಇಲ್ಲಿ ಸುಮ್ಮನೆ ಬರ್ರಿ. ಋತು ಬಾರ ಎದ್ ಬಾ ಇಲ್ಲಿ. ಕೊಚ್ಚೆ ಮ್ಯಾಗ ಕಲ್ಲಾಕಿ ಮತ್ತೆ ಸಿಡಿಸ್ಕೋಬಾರ್ದು. ಬರ್ರಿ ಸುಮ್ಮನೆ. ಕೊಚ್ಚೆ ಮ್ಯಾಗ ಕಲ್ಲು ಹಾಕಕ್ಕೆ ಹೋಗ್ಬೇಕು. ಕೊಚ್ಚೆ ಮ್ಯಾಗ ಕಲ್ಲು ಹಾಕಿದ್ರೆ ನಮ್ಮ ನಾವೇ ಸಿಡಿಸ್ಕೋಬೇಕಾಗುತ್ತೆ. ಕೊಚ್ಚೆ ಮ್ಯಾಗ ಕಲ್ಲು ಹಾಕ್ಬಾರ್ದು. ಸುಮ್ಮನಿದ್ರೆ ಯಾವುದೂ ಇರಲ್ಲ. ಬರ್ರಿ. ಎಲ್ಲ ನೀನೇ ತಿನ್ನೋ, ಇನ್ನೊಂದಿಟ್ಟು ಉದ್ಧಾರ ಆಗೋ. ನೀನೇನಿ ನೆಂಟ್ರು ಕೊಟ್ಟಿರೋದು ಸಾಲದು. ಎಲ್ಲ ನೆಂಟ್ರದ್ದು ಎಲ್ಲ ಮಸ್ತಾಗೈತೆ. ಎಲ್ಲ ಅಪ್ಪ ಅಮ್ಮನ ತಗೊಳ್ದು ಕಿತ್ಕೊಂಡು ತಿಂಬಕ್ಕೆ ನೋಡ್ತಾ ಇದೆಯಾ, ಅತ್ತೆ ಮಾಮನ ತಗೊಳ್ದು ಕಿತ್ಕೊಂಡು ತಿಂಬಕ್ಕೆ ನೋಡ್ತಾ ಇದೆಯಾ. ಆದರೆ ನಮಗೆ 2 ಕಡೆಗಳದು ಇಲ್ಲ. ನಮಗೆ ದೇವ್ರಂಬನ ಇದ್ದಾನೆ. ನಾನು ಕಟ್ಟಿರೋ ದುಡ್ಡು ಅದನ್ನೂ ಮೋಸ ಮಾಡಿ ಅದನ್ನೂ ಎಲ್ಲ ಇದು ಮಾಡ್ತಾ ಇದೆಯಲ್ಲ. ನೀನೆಲ್ಲ ಕಂಡಿದೀಯಾ, ನೀನೆಲ್ಲ ಇದು ಮಾಡ್ತಾ ಇದೆಯಾ ಅಂಬೋದು ಗೊತ್ತು. ಅಂಗಡಿ ವ್ಯಾಪಾರದಾಗೇನೆ ಎಲ್ಲ ಮೋಸ ಮಾಡಿ ಎಲ್ಲ ಹೆಂಗೆ ದುಡ್ಕೊಂತಾ ಇದೆಯಾ. ಮೋಸಗಾರ ನೀನು, ಮೋಸಗಾರ ಕಣೋ, ಮೋಸಗಾರ. ಮನಿಯಾಳ ನೀನು, ಮನಿಯಾಳ. ನಡೀರಿ ಸುಮ್ಮನೆ, ಹೋಗ್ಬೇಡಿ ನಡೀರಿ. ಬಿಡಲೇ ನೀನು, ಬಿಡೇ ಇಲ್ಲಿ, ಬಿಡೆ ಚೈತ್ರ, ಬಿಡೆ ಇಲ್ಲಿ. ಮಾಕಿಲ್ಲ ಇದ್ಕೊಂಡು ಅಪ್ಪ ಅಮ್ಮಂತಗೆ ಎಲ್ಲ ತಿಂದವನಲ್ಲ. ಮಾಕಿಲ್ಲ. ಇವ ಮಾತಾಡೋ ನೀನು ಗಣಸಾಗಿದ್ರಿ. ತಿಂದವನಲ್ಲ, ಅದಕ್ಕೆ ಮುಚ್ಕೊಂಡು ಹೋದ್ರು. ಹಿಂಗೆ ಬೈದ್ರೆ ಮತ್ತೆ ಅವಾಗ ಎದ್ರಿಕೊಂಡು ಸುಮ್ಮನೆ ಆಗ್ತಾರೆ. ಬೈತಾರಪ್ಪ ಅಂತ ಹೇಳಿ ಕಿತ್ಕೊಂಡು ತಿಂದಿದ್ದಾನಲ್ಲ. ಇವ ಮಾತಾಡೋಕೆ ಮಾಕ ಇರೋನಾಗಿದ್ರೆ ಮಾತಾಡ್ಬೇಕಾಯ್ತಲ್ಕ ನನ್ನ ಮಗನೇ. ಮಾತಾಡೋ ಬಾರ, ಎದ್ರಿ ಬಂದು ಮಾತಾಡೋಕೆ ಮಾಕಿಲ್ಲ. ಅದಕ್ಕೆ ಕರ್ಕೊಂಡು ಹೋಗ್ತಾಳ ಯಮ್ನೂ ಗಂಡನ್ನ. ನಡೀರಿ ಕುಕ್ಕಲ್ರಿ. ಯಾಕೆ ನಾವನ್ ಮಾತಾಡ್ತಾನೆ ಅಂತ ಮಾತಾಡಬೇಕು? ಸುಮ್ಮನಿರ್ರಿ. ಯಾಕೆ ಜಗಳ ಮಾಡ್ಕೊಂಬ ನಮ್ಮನೆ ಹೇಳೋನು? ಸುಮ್ಮನಿರ್ರಿ. ತಗ್ಗೆ ಇವತ್ತೊಂದು ಮಾತಾಡ್ತಾನೆ, ನಾಳೆಗೆ ಇನ್ನೊಂದು ಮಾತಾಡ್ತಾನೆ. ನಾನು ತಿಂದಿಲ್ಲ ನೋಡು ಮೋಸ್ಕಾರ ಅಂತ ಕೇಳ್ತಾನೆ. ನಾನು ಬಿಡಲ್ಲ. ಬಾರಲ್ಲ, ಏನು ಮಾಡಿದ್ದೀನಿ ನಾನು ತೋರಿಸು ಅಂತ ಹೇಳ್ಕೊಂಡು ಹೋಗತಕ್ಕ ಬಿಡಲ್ವೇ ನಾನು? ತಗ್ಗೆ ನೀನು ಫಸ್ಟ್ ಕೈಯ ತೆಗಿ. ಯಾಕೆ ಬಾಕ್ಲಿಕ್ಕಿದೆಯಾ? ತೆಗಿ, ರೂಮಿನ ಬಾಕ್ಲಿಕ್ಕೆ ಬಿಡ ನೀನು. ಅಯ್ಯೋ ರೀ ಬೇಡ ಕಣ್ರಿ, ಸುಮ್ಮನಿರ್ರಿ. ಸುಮ್ಮನಿರ್ರಿ.
ಹೋಗ್ಬಿಡ್ರಿ ದೇವ್ರಾಣಗೂ ಹೋಗ್ಬಿಡ್ರಿ ನೀನು. ಮೋಸ್ಕಾರ ಬಾರೋ ಬಾಕ್ಲಿಕ್ಕೆಂಡು ಅದೇ ಹೋದಲ್ಲ ಮೋಸ್ಕಾರ ಬಾರಲೇ ನಿನ್ನ ಗಂಡಸಾಗಿದ್ರೆ ಬಾರೋ ಹೊರಕ್ಕೆ ಹೋಗಿ ಬಾಕ್ಲಿಕ್ಕೆಂಡಿದೆಯಲ್ಲ ತಿಂದಿದೆಯಲ್ಲ ನಾನು ಕಟ್ಟಿರೋ ದುಡ್ಡು ಅಪ್ಪಯ್ಯಮ್ಮ ಅಂತ ಇಸ್ಕೊಂಡು ಎಲ್ಲನ ಬಾಸಕೊಂಡಿದೆಯಲ್ಲ ಅದಕ್ಕೆ ಮಾತಾಡೋಕೆ ಮಕ್ಕ ಇಲ್ಲ ಹೋಗಿ ರೂಮ್ನಾಗ ಸೇರ್ಕೊಂಡಿದೆಯಲ್ಲೋ ಗುಡಿಯ ಬಾರೋ. ರೀ ಬೇಡ ಹೋಗ್ಬೇಡ್ರಿ ಕಣ್ರಿ, ಹೋಗ್ಬೇಡ. ಸುಮ್ಮನೆ ಯಾಕೆ ಇಲ್ಲೂ ಜಗಳ ಆಗುತ್ತೆ, ಬೇಡ ಸುಮ್ಮನಿರ್ಬೇಕು. ಅವನೇ ಅಂದೇಳಿ ನಮ್ಮನ್ನು ಸುಮ್ಮನಿರ್ರಿ. ಸುಮ್ಮನೆ ಜಗಳ ಮಾಡ್ಕೊಂಡು ಸಾಕಾಯ್ತು ನನ್ನ ಗಾಲಿ. ಸುಮ್ಮನಿರ್ರಿ. ಅವ್ನು ಮಾತಾಡಿ ಎಷ್ಟೊತ್ತು ಮಾತಾಡ್ತಾನೆ, ಬೈಕ್ ಅಷ್ಟೇ ಎಷ್ಟು ಬೈಕ್ ಅಂತಾನೆ, ಅವ್ನು ಬಾಯಿ ನೋಯ್ಯ ತಕ್ಕ ಬೈಕ್ ಅಂತಾನೆ, ಎಷ್ಟು ಮಾತಾಡ್ತಾನೆ ಮಾತಾಡ್ಕೊಂಬ್ಲೇಳು. ಅವ್ನು ಮಾತಾಡ್ದವೇನು ನಮಗೇನು ನಾಟಲ್ಲ. ಎಷ್ಟನ ಮಾತಾಡೇಳು, ಮಾತಾಡೋರು ಮಾತಾಡ್ತಿರ್ತಾರೆ. ನಾಯಿ ಬೊಗಳಿಕೊಂಡ್ರೆ ದೇವ್ಲೋಕ ಹಾಳಾಗಲ್ಲ ಅಂತಾರಲ್ಲ, ಮಾತಾಡೋರು ಮಾತಾಡ್ತಿರ್ತಾವೆ. ಅವಕ್ಕಿನ್ನೇನು ಬೇರೆ ಕೆಲಸ ಇರಲ್ಲ, ಮಾತಾಡ್ತಿರ್ತಾವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ. ಅವ್ನು ಜಗಳ ಮಾಡ್ಬೇಕು ಅಂತಲೇ ಬಂದಿದ್ದಾನೆ. ಜಗಳ ಮಾಡ್ಬೇಕಂತಲೇ ಬಂದವನಿ. ಕೊಚ್ಚೆ ಮ್ಯಾಗ ಕಲ್ಲು ಹಾಕೋದು ಬೇಡ, ನಮ್ಮ ಮಕ್ಕ ಸಿಡಿಸಿ ಎಂಬುದು ಬೇಡ. ಅದು ಗಬ್ಬು ವಾಸನೆ ಕೊಚ್ಚೆ, ಅದ್ರ ಮ್ಯಾಕ ಹಾಕೋದು ಬೇಡ ಕಲ್ಲ. ಸುಮ್ಮನಿರ್ರಿ. ಹುಡುಗಿನೂ ಹೊಳ್ತೈತೆ, ಸುಮ್ಮನಿರ್ರಿ. ಅಲ್ಲ ಮತ್ತು ನೋಡೋನು ಮಾತಾಡೋದ ಇವತ್ತು ಹಿಂಗಂತಾನೆ, ನಾಳೆಗೆ ಇನ್ನೊಂದು ಮಾತಾಡ್ತಾನೆ ಚೈತ್ರ. ನಾವು ಸುಮ್ಮನೆ ಬಿಟ್ರೆ ನನ್ನ ಮಗನ ಎಷ್ಟಂತ ಸುಧಾರ್ಸಾನೆ. ನಾನು ಅವ್ನು ಸವಾಸಕ್ಕೆ ಹೋಗಿಲ್ಲ, ನಾನು ಅವ್ನು ಮಾತಾಡ್ಸೋಕೆ ಹೋಗಿಲ್ಲ. ನಮ್ಮ ಪಾಡಿಗೆ ನಾವಿದ್ರು ಅವ್ನು ಯಾಕೆ ನಮ್ಮನ್ನು ಅನ್ಬೇಕು? ನಾನು ಅವ್ತ ₹1 ಇಸ್ಕೊಂಡಿದ್ದೀನಿ ಅಂದ್ಲಿ, ಕರ್ಕೊಂಡು ಹೋಗ್ತೀನಿ ದೇವಸ್ಥಾನದ ಮುಂದಕ್ಕೆ ಬರಲ್ಲ ಅಲ್ಕ ನನ್ನ ಮಗನೇ. ನಮ್ಮಪ್ಪ ನಮ್ಮಮ್ಮ ನನಗೇನ ಕೊಟ್ಟವ್ರಿ ಎಂಬುದಾಗಿದ್ದರೆ ಬಾ ಹೋಗೋಣ ದೇವಸ್ಥಾನದ ಮುಂದಕ್ಕೆ. ನಾನು ನಿನಗೆ ಗಂಟೆ ಹೊಡಿತೀನಿ, ನೀನು ಗಂಟೆ ಹೊಡಿ. ನಮ್ಮಪ್ಪ ನಮ್ಮಮ್ಮ ಕೊಟ್ಟಿದ್ದಾರೆ ಎಂಬುದಾದರೆ, ನಮ್ಮಪ್ಪ ನಮ್ಮಮ್ಮ ಅಂತ ನಾನು ಮೋಸ ಮಾಡಿ ಇಸ್ಕೊಂಡಿದ್ದೀನಿ ಎಂಬುದಾದರೆ ಬಾ ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಅಲ್ಕ ನನ್ನ ಮಗನ. ಇಲ್ಲಿ ಬಂದು ಜಗಳ ಮಾಡ್ತಾ ಇದ್ದಾನೆ ಅಲ್ಕ. ಬೇಡ ಸುಮ್ಮನಿರು, ಅಂಗ್ಲೇಳು. ಅದೆಷ್ಟಂತಾನೆ ಅಂಗ್ಲಿ. ಇವಾಗ ಅವನು ಮಾತಾಡ್ತಾನೆ, ಕಾಣ್ದಿಲ್ಲದ್ ಮಾತಾಡ್ತಾನೆ. ಜನನೂ ಮಾತಾಡ್ಲೇಳು, ಯಾರು ಮಾತಾಡ್ಲೇಳು. ಮೇಲೆ ಪರಮಾತ್ಮ ಇದ್ದಾನೆ, ಅವ್ನು ನೋಡ್ತಿರ್ತಾನೆ. ಯಾರು ಒಳ್ಳೆಯರು ಯಾರು ಕೆಟ್ಟರು, ಯಾರಿಗೇನು ಕೊಡಬೇಕು ಅಂತ ಅವ್ನು ನಿರ್ಧಾರ ಮಾಡೋಣ. ಬಗ್ಸಿರ ಅವ್ನು ಬಗ್ಗಿಸ್ಬೇಕು. ಮನಸ್ಸರ ಕೈಲೆಲ್ಲ ಏನೂ ಆಗಲ್ಲ. ಸುಮ್ಮನಿರ್ರಿ, ಯಾಕೆ ತಲೆ ಕೆಡಿಸ್ಕೊಂತೀರಾ? ಸುಮ್ಮನಿರ್ರಿ. ಅವ್ನು ಮಾತಾಡ್ಲೇಳು, ಅವ್ನು ಜಗಳ ಮಾಡ್ಬೇಕು ಅಂತಲೇ ಬಂದಿದ್ದಾನೆ. ಸುಮ್ಕಿರ್ರಿ. ಗಂಡ್ಸಾಗಿದ್ರೆ ಹೊರಕ್ಕೆ ಬಂದು ಮಾತಾಡಬೇಕು, ಬಾಕ್ಲಿಕ್ಕೆಂಡು ಒಳಕ್ಕೆ ಹೋಗಲ್ಲ ಮಾತಾಡೋದು. ಹೊರಕ್ಕೆ ಬಾರಲಿ. ನೋಡಿ ಅವ್ನು ಹೆಂಗೆ ಕೂಗಾಡ್ತಾ ಇದ್ದಾನೆ. ನಾನು ಇಷ್ಟೆಲ್ಲ ಅನ್ನಿಸ್ಕೊಂಡು ನನಗೆ ಮರ್ಯಾದೆ ಇರಲ್ಲ ಕಣೆ ಚೈತ್ರ. ನಿನ್ನ ತಗ್ಗೆ ನೀನು ಸುಮ್ಮನೆ ಕೈ ಬಿಟ್ಟರೆ ಸರಿ ಇಲ್ಲ ಚೈತ್ರ. ನಾನು ನಿನಗೆ ಜಾಡಿಸಿ ಬಾರಿಸ್ಬೇಕಾಗುತ್ತೆ. ನೀನು ಸುಮ್ಮನೆ ಸೈಡಿಗೆ ಹೋದ್ರೆ ಸರಿ. ನೋಡಿ ಹೇಳಿರ್ತೀನಿ, ನಾನು ತಡಿಬೇಡ. ಸುಮ್ಮನಿರುತ್ತೋ ಅಳ್ಬೇಡ, ಸುಮ್ಮನಿರಮ್ಮ. ಏನಾಗಿಲ್ಲ, ಸುಮ್ಮನಿರು. ಅಪ್ಪಾಜಿ ಸುಮ್ಮನೆ ಬೈತೈತೆ ಅಷ್ಟೇ. ಸುಮ್ಮನೆ ನಿನ್ನಲ್ಲ, ಸುಮ್ಮನಿರು. ಬಾರಮ್ಮ, ಸುಮ್ಮನೆ ಕುಕ್ಕ ಹೋಗಮ್ಮ. ನೋಡ್ರಿ, ಆ ಹುಡುಗಿ ಅಳ್ತೈತೆ, ಸುಮ್ಮನಿರ್ರಿ. ಆ ಹುಡುಗಿ ನೋಡು, ನೀ ಬಾಯಿ ಮಾಡೋದಕ್ಕೆ ಆ ಹುಡುಗಿ ಯಾಕಪ್ಪ ಏನಪ್ಪ ಗುದ್ದಾಡ್ತಾರೆ ಅಂತ ಹೇಳ್ತೈತೆ. ಆ ಹುಡುಗಿಗೆ ಎಲ್ಲ ಗೊತ್ತಾಗುತ್ತೆ. ಸುಮ್ಮನಿರ್ರಿ. ಅದ್ಯಾಕೆ ನೀವು ಅವನೊಂದ ಅಂತ ಹೇಳಿ ಅವನಿಗಂತೂ ತಿಳಿಯಲ್ಲ ಅಂದ್ರೆ ನಿಮ್ಗಾದ್ರೂ ತಿಳಿಯಲ್ವೇ? ಮತ್ತೆ ಅವನು ನಿನ್ನ ಗಂಡಸೇನೋ ಬಾಕ್ಲಿಕ್ಕೆಂಡು ಒಳಕ್ಕೆ ಹೋಗ್ತಿಲ್ಲ ಬಾರಲೆ ಅಂತ ಕರೆದ ಮೇಲೆ ನಾನು ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ನನಗೆ ಬೆಲೆ ಇರಲ್ಲ ಕಣಲೆ. ನೀನು ಸುಮ್ಕಿರು ಅಂತ ಹೇಳ್ತಾ ಇದೀಯಾ. ಇವತ್ತೊಂದು ಮಾತೊಂದವನು ನಾಳೆ ಇನ್ನೊಂದು ಅಂತಾನೆ. ಅವ್ನು ಬರಲಿ ಅವನು. ನಾನೇನ ಅವ್ರು ತೆಗಿಸ್ಕೊಂಡು ಅವ್ರಿಗೇನೋ ನಾನು ಮೋಸ ಮಾಡಿದ್ರು ನಮ್ಮಪ್ಪ ನಮ್ಮಮ್ಮ ಅಂತ ಕೇಳ್ಕೊಂಡು ಹೋಗ್ತೀನಿ. ಅವರೇ ಬಂದು ಹೇಳಿ ನಾನೇನು ಮೋಸ ಮಾಡೋ ಅಂತ ಸೈನ್ ಹಾಕ್ಸ್ಕೊಂಡಿದ್ದೀನಿ. ನನಗೆ ಅದೇ ಗೊತ್ತಿಲ್ಲ. ನಾನು ಆ ವಿಷಯಕ್ಕೆ ತಲೆನೇ ಹಾಕಿಲ್ಲ. ನಮ್ಮಮ್ಮ ಹೆಂಗಂತ ಹೇಳ್ತಿತ್ತು. ಏನು ಮಾಡೋಣಮ್ಮ, ನೀನು ಕಟ್ಕೊಂಡಿದ್ದೀಯ ಅವನ ಹೆಸರಿಗೆ, ನಾನೇನು ಮಾಡೋಕ್ಕಾಗುತ್ತೆ? ನೀನು ಕಟ್ಟಿರೋದು ಅಂತ ನಾನು ಹೇಳಿದ್ದೀನಿ. ನನ್ನ ಮಗ ಯಾಕೆ ಬಂದಿಲ್ಲಿ ಹಿಂಗೆ ಮಾಡ್ಬೇಕು ಹೇಳು? ಯಾಕೆ ಹಿಂಗೆ ಮಾತಾಡ್ಬೇಕು? ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದಮೇಲೆ ನಾನು ಯಾಕೆ ಅನ್ನಿಸ್ಕೋಬೇಕು? ನಾನು ಅನ್ನಿಸ್ಕೊಂಬಲ್ಲ. ನಾನು ನಿನ್ಗೆ ಹೇಳೋಕ್ಕಾಗಲ್ಲಪ್ಪ ದೇವ್ರೆ, ನಿನಗೂ ಹೇಳೋಕ್ಕಾಗಲ್ಲ, ಅವನಿಗೂ ಹೇಳೋಕ್ಕಾಗಲ್ಲ. ನನ್ನ ಮಗ ಬಂದಿಲ್ಲಿ ಕೂಗಾಡ್ತಾ ಇದ್ದಾನಲ್ಲ. ಮೋಸ ಮಾಡಿ ನೀನು ಹೆಂಗೆ ಮೋಸ ಮಾಡ್ತೀಯ ಎಂಬುದು ಗೊತ್ತು. ನೋಡೋಕ್ಕೆ ಏನು ತಿಳಿಯಲ್ಲ ಅಮ್ಮಂಗಿದೆಯಾ? ಒಳ್ಳೇನು ವರ್ಷ ಅನ್ಕೋಬೇಕು. ವರ್ಷ ಒಳ್ಳೇನು, ವರ್ಷ ಒಳ್ಳೇನಲ್ಲ, ವರ್ಷ ಒಳ್ಳೇನು ಅಂತಾರೆಲ್ಲನ. ನೀನೆಲ್ಲ ಏನೇನು ಗೋಲ್ ಮಾಡಿಲ್ಲ ಮೋಸ ಮಾಡಿ ಸೈನ್ ಹಾಕ್ಸಿದ್ಯಲ್ಲ ನಂದ. ಯಾರು ತಗಾಕ್ಸಿದ್ಯಲ್ಲ ಬೋಳೆ ಮಗನೇ? ಬಾರಲೇ, ನನಗೆ ಹೊಟ್ಟೆ ಉರಿತೈತಿ ಇವತ್ತು. ನನ್ನ ಹೆಸ್ರಿಗೆ ಬಂದಿರೋ ದುಡ್ಡ ನನ್ನ ಸೈನ್ ಹಾಕ್ಸ್ಬಿಟ್ಟು ಮೋಸ ಮಾಡಿ ಇವತ್ತು ನಮ್ಮ ಅಮ್ಮ ಇಂತ ಎಲ್ಲ ಇಸ್ಕೊಂಡು ತಿಂತಾ ಇದೆಯಾ ಅಂದಮೇಲೆ ನೀನೆಂತ ನನ್ನ ಮಗ ಇರ್ಬೋದು. ಬಾರಲೇ, ಬಾರು. ಬಾಕ್ಲಿಕ್ಕೆಂಡು ಒಳಕ್ಕೆ ಹೋಗಿದ್ಯಲ್ಲ, ಎದ್ರಿಗೆ ಬಂದು ಮಾತಾಡಬೇಕು ನೀನು. ತಿಂದಿಲ್ಲಕ್ಕೆ ಮತ್ತೆ ಹೋಗಿರೋದು ನೀನು. ತಿಂದಿಲ್ದಾರೆ ಯಾರೂ ಹೋಗಲ್ಲ. ಯಾರೂ ಹೋಗಲ್ಲ. ತಿಂದಿರೋದಕ್ಕೆ ನಿನ್ನ ಅಪ್ಪ ಅಮ್ಮ ಇಂಥ ದುಡ್ಡು ಇಸ್ಕೊಂಡು ತಿಂದಿರೋದಕ್ಕೆ ಮತ್ತೆ ನೀನು ಒಳಕ್ಕೆ ಹೋಗಿ ಬಚ್ಚಿಕೊಂಡಿರೋದು. ಎದ್ರಿಗೆ ಬಂದು ಮಾತಾಡಲೇ ನೀನು. ನೋಡಿ ಅವ್ನು ಕೂಗಾಡೋದು ತಗ್ಗೆ ಇಲ್ಲಿ. ನೀನು ತೆಗಿಯಲ್ಲಿ ನೀನು ಫಸ್ಟ್ ಇಸಿಕ್ ಬಾಯಿ. ನೀನು ಅಡ್ಗಟ್ಗೆ ನಿಂತ್ಕೊಬೇಡ, ಬಾರ ಇಸಿಕೆ. ನೋಡಿ ಇವತ್ತು ನೀನು ರೂಮ್ನ ಕೇಳ್ಕೊಂಬಂದು ನಿಂತ್ಕೊಂಡು ಹೆಂಗೆ ಮಾತಾಡ್ತಾನೆ. ನೀನು ತಿಂದಿರೋಕ್ಕೆ ಕಣ, ನೀನು ಹೋಗಿ ಸುಮ್ಮನೆ ಬಾಕ್ಲಿಕ್ಕೆಂಡು ಸುಮ್ಮನೆ ಇರೋದು ಅಂತ ಕೇಳ್ತಾ ಇದ್ದಾನೆ. ತೆಗ್ಗೆ ಇಲ್ಲಿ. ನನಗೆ ಎಷ್ಟು ಹೊಟ್ಟೆ ಉರಿ ಹಾಕಿಲ್ಲ. ತೆಗೆ ನೀನು ಫಸ್ಟು. ಅಪ್ಪ ಇವ್ರಿಗೆ ಹೇಳೋಕ್ಕಾಗಲ್ಲಪ್ಪ ರೀ. ಸುಮ್ಮನೆ ಬರ್ರಿ. ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರಾ? ಸುಮ್ಮನಿರಲ್ಲ ಕಣೆ, ಸುಮ್ಮನಿರಲ್ಲ ನಾನು. ಅದೇನಾಗುತ್ತಾ ಆಗಲಿ, 2 ಆಗ್ಲೇಳು. ನಾನು ಅವನ ತಗ ಸಣ್ಣ ಅಂತಾಗೆ ಹೆಂಗೆ ಬೇಕು ಹಂಗೆ ಅನ್ನಿಸ್ಕೊಂಬನ್ ನಾನು. ಸುಮ್ಮನಿರಮ್ಮ ಋತು, ಸುಮ್ಮನಿರು. ಯಾಕೆ ಬಾ ಇಲ್ಲೇ ಕೂಕೊಂಡು ಆಟಾಡ್ ಬರಮ್ಮ.
ಅವನು ಬಾಯಿಗೆ ಬಂದಂಗಿಲ್ಲಿ ಕೂಗಾಡ್ತಾ ಇದ್ದ ನನ್ನ ಮಗ ಬಂದು ಅಪ್ಪ ಎಮ್ಮ ಅಂತ ಎಲ್ಲ ಇಸ್ಕೊಂಡು ತಿಂದಿರಾ ಮೋಸ ಮಾಡಿದ್ಯಾ ಅಂತ ಹೇಳಿ ನಾನು ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬೋದು ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಅದೇ ಬಂದಿದ್ದಕ್ಕೆ ನೋಡು ತಿಂದಿರೋದಕ್ಕೆ ನೀನು ಒಳಕ್ಕೆ ಹೋಗಿ ಬಾಕ್ಲಿಕ್ಕೊಂಡು ಒಳಕ್ಕೆ ಹೋಗಿ ಸೇರ್ಕೊಂಡಿರೋದು ಅಂತ ಅಂದಿದ್ದಕ್ಕೆ ಇವ್ರಿಗೆ ಸಿಟ್ಟು ಬಂದೈತಿ ಇವ್ರು ನನಗೇನೆ ದಬ್ಬಿ ಅದೇ ಹೋಗ್ಬಿಟ್ರು. ಅಯ್ಯೋ ದೇವ್ರೆ ಏನು ಮಾಡ್ಕೊಂತಾರಪ್ಪ ಮಂಗಾವತಿ. ನಾನು ಸುಮ್ಮನಿದ್ರು ಇರ್ಬೋದಾಯಿತು, ಸುಮ್ಮನೆ ಜಗಳ ಮಾಡ್ಕೊಂಬತ್ಕಿನ್ನ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರೆ ಅವ್ನು ಕೂಗಾರಿ ಆರಾಡಿ ಹೋಗ್ತಾರೆ ಅಂದ್ರೆ ಮಾತುಗಳು ಯಾರು ತಗೋನು ಅನ್ನಿಸ್ಕೊಂಬಕ್ಕಾಗಲ್ಲ. ಒಂದು ಮಾತು ಬೇಕಾದ್ರೆ ಪಟ್ಟಮ್ಮಂಗೆ ಒಂದೇಟು ಅದೇ ಹೊಡೆದ್ರೆ ಹೊಡಿಸ್ಕೊಂಡು ಸುಮ್ಮನೆ ಬಿಡ್ಬೋದು. ಮಾತು ಇದಾವಲ್ಲ ಮನ್ಸಿಗೆ ಎಷ್ಟು ನೋವು ಮಾಡ್ತಾವೆ. ಅದಕ್ಕೆ ಅವನು ಅಂತ ಮಾತಾಡ್ತಾ ಇದ್ದಾನೆ, ಕೂಗಾಡ್ತಾ ಇದ್ದಾನೆ. ಅದಕ್ಕೆ ಇವ್ರು ತುಂಬ ರೊಚ್ಚಿಗೆದ್ದು ಬಿಟ್ಟವ್ರೆ. ಯಪ್ಪ ಇವಾಗ ಹೆಂಗೆ ಅಣ್ಣ ತಮ್ಮಗಳು ಜಗಳ ಆಗುತ್ತೋ ಏನೋ ಗೊತ್ತಿಲ್ಲ. ನೋಡ್ತಾ ಇರೋ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.